ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕಳೆದ 20 ವರ್ಷಗಳಿಂದ ಟೂ ವೀಲರ್ ಮೆಕ್ಯಾನಿಕ್ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ತುಳಜರಾಮ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಪಟ್ಟಣದ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ಸದಸ್ಯರು ಬುಧವಾರ ತಮ್ಮ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷ ಹಾಜಿ ಮೆಕ್ಯಾನಿಕ್, ಸಂಘದ ನಿಯಮದಂತೆ ಮೃತರ ಕುಟುಂಬಕ್ಕೆ 25,000 ಆರ್ಥಿಕ ನೆರವು ಕೊಡಲಾಗಿದೆ. ದುಃಖದ ಸಮಯದಲ್ಲಿ ಕುಟುಂಬದೊಂದಿಗೆ ಸಂಘದ ಎಲ್ಲ ಸದಸ್ಯರು ಸದಾ ಬೆಂಬಲವಾಗಿ ನಿಲ್ಲಲಿದ್ದಾರೆ ಎಂದಿದ್ದಾರೆ. ಸಂಘದಲ್ಲಿ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾವುದೇ ಭೇದ ಭಾವ ಇಲ್ಲ. ಸಂಘದ ಸದಸ್ಯರಾಗಿರುವ ಕೆಲಸಗಾರರಾಗಲಿ ಅಥವಾ ಮಾಲೀಕರಾಗಲಿ ಯಾರೇ ನಿಧನರಾದರೂ ಎಲ್ಲ ಸದಸ್ಯರು ಅಂಗಡಿಗಳನ್ನು ಬಂದ್ ಮಾಡಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವ ಪರಂಪರೆಯನ್ನ ಪಾಲಿಸಿಕೊಂಡು ಬರ್ತಾ ಇದ್ದೀವಿ ಎಂದಿದ್ದಾರೆ. ತುಳಜರಾಮ್ ಸಿಂಗ್ ಅವರ ಅಗಲಿಕೆಗೆ ಮೆಕ್ಯಾನಿಕ್ ಸಮುದಾಯದ ಸದಸ್ಯರು ತೀವ್ರ ಸಂತಾಪ ಸೂಚಿಸಿದ್ದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ನಾವು ಅಣ್ಣ ತಮ್ಮರಾಗಿ ಎಲ್ಲರೂ ಒಂದು ಸಹಾಯದಾನ ಮಾಡಿದ್ವಿ. ಅದಕ್ಕಾಗಿ ನಾವು ಎಲ್ಲ ಅಣ್ಣ ತಮ್ಮರೆಲ್ಲ ಒಟ್ಟುಗೂಡಿ ಯಾವ ಊರಿನಲ್ಲಿ ಆಗಲಿ ಎಲ್ಲೇ ಆಗಲಿ ಹಳ್ಳಿಯಲ್ಲೇ ಆಗಲಿ ಗ್ಯಾರೇಜ್ ಇದ್ದರೆ ನಮ್ಮದೇ ಅಂತೇಳಿ ಎಲ್ಲ ಭಾವನೆ ಮಾಡಿ ನಮ್ಮ ಅಣ್ಣ ತಮ್ಮ ಅಗಲಿಕೆಯಿಂದ ಭಾಳ ನೋವಾಗಿದೆ ನಮಗೆಲ್ಲರಿಗೂ. ಇದಕ್ಕೆ ನಮ್ಮ ಎಲ್ಲ ವತಿಯಿಂದ ನಾವೆಲ್ಲರೂ ಕೂಡಿ ಈ ಸಂದರ್ಭದಲ್ಲಿ ಎಲ್ಲ ಆಟೋಮೊಬೈಲ್ಸ್ ಆಗಲಿ ಮತ್ತು ಕಾರ್ಮಿಕರು ಎಲ್ಲರೂ ಸೇರಿ ನಾವು ಇವತ್ತಿನ ದಿನ ಸಹಾಯ ಮಾಡಿದ್ದೇವೆ. ಅಲ್ಲ ಸರ್, ಈಗ ಮಾನವಿಯಲ್ಲಿ ಈ ರೀತಿಯಾಗಿ ನಿಮ್ಮ ಮಿತ್ರ ಅಂದರೆ ಮೆಕ್ಯಾನಿಕ್ ಅವರು ಕೂಡ ಒಂದು ರೀತಿಯಲ್ಲಿ ಕಾರ್ಮಿಕರು. ಹೌದು, ಮೆಕ್ಯಾನಿಕ್ ಟೂ ವೀಲರ್ ಮೆಕ್ಯಾನಿಕ್. ಹೌದು, ನಮ್ಮ ಅಣ್ಣ ತಮ್ಮರೇ. ಕಾರ್ಮಿಕ ಅನ್ನೋದಕ್ಕಿಂತ ನಮ್ಮ ಅಣ್ಣ ತಮ್ಮ. ಯಾವ ರೀತಿ ಇದ್ದರು ನಿಮ್ಮ ಸಂಘದ ನಮ್ಮ ಜೊತೆ ಎಲ್ಲ ಅಣ್ಣ ತಮ್ಮನಾಗಿ ಒಂದುಗೂಡಿದ್ದ. ನಮ್ಮಲ್ಲಿ ಯಾವುದೇ ಒಂದು ತೊಂದರೆ ಇದ್ದು ಹೇಳ್ಕೊಳ್ತಿದ್ವಿ, ಅವ್ರು ನಮ್ಗೆ ಹೇಳ್ಕೊಳ್ತಿದ್ರು. ಹಾಗಾಗಿ ನಮ್ಮ ಆತ್ಮೀಯ ಅಣ್ಣ ಒಂದು ಅಗಲಿಕೆಯಿಂದ ಭಾಳ ನೋವಾಗಿದೆ. ಈಗ ಇದರಲ್ಲಿ ನಿಮ್ಮ ಸಂಘದಲ್ಲಿ ಯಾವ ವ್ಯಕ್ತಿ ಸಹ ಇಲ್ಲಿ ಇದರಲ್ಲಿ ಜಾತಿ ಧರ್ಮ ಎಂಬ ಕಾರ್ಯಕ್ರಮ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಜಾತಿ ಧರ್ಮ ಇಲ್ಲ. ಬಂದ್ ಮಾಡಿದ್ರ ಎಲ್ಲ ಒಟ್ಟುಗೂಡಿ ಎಲ್ಲರೂ ಬಂದ್ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಒಂದು ನಮ್ಮ ಅಣ್ಣನ ತಮ್ಮನ ಅಗಲಿಕೆಯಿಂದ ನಾವೆಲ್ಲರಿಗೆ ಅಥವಾ ಮಣ್ಣು ಕೊಡಬೇಕಂತ ಎಲ್ಲರೂ ಇಲ್ಲೇ ಬಂದಿದ್ದೀವಿ. ನಮ್ಮನ್ನು ಅಗಲಿ ಹೋಗಿದ್ದ ನಮ್ಮ ತುಳಜರಾಮ್ ಸಿಂಗ್ ನಮ್ಮ ಟೂ ವೀಲರ್ ಮೆಕ್ಯಾನಿಕ್ ಕಡೆದ ಸಹೋದರ ಇವತ್ತು ನಮಗೆ ಬಿಟ್ಟು ಅಗಲಿದ್ದಾನೆ. ನಮ್ಮ ಮೆಕ್ಯಾನಿಕ್ ಎಲ್ಲರಿಗೆ ದುಃಖ ಬರೆದ ದಿವಸ ಇದ್ದಂಗೆ ನಮಗೆ. ಯಾಕಂದರೆ ಎಲ್ಲರೂ ನಾವು ಪ್ರತಿಯೊಂದು ಜಾತಿ ಅನ್ನದೇ ಯಾವ ಜಾತಿ ಆದ್ರೂ ನಾವು ಅಣ್ಣ ತಮ್ಮರು ಕಲಿತಿದ್ವಿ. ಇಷ್ಟು ವರ್ಷ ಆಯಿತು, ಕನಿಷ್ಠ ಒಂದು ನಮ್ಮ ಕಳೆದ 35 ವರ್ಷ ಅವಲಿದ್ದ ಅಣ್ಣ ತಮ್ಮರಿಗಿದ್ವಿ. ಅದಕ್ಕೆ ನಮಗೆ ಆಗಲಿ ಹೋಗಿ ನಮ್ಗೆ ತ್ರಾಸ ಆಗಿದೆ. ಯಾಕಂದರೆ ಎಲ್ಲರೂ ಮೆಕ್ಯಾನಿಕರಿಗೆ ನಮ್ಮ ಟೂಲ್ ಮೆಕ್ಯಾನಿಕ್ ಸಂಘ ಐತೆ. ಯಾಕಂದರೆ ನಮ್ಮ ಸಂಘಲಿದ್ದ ಯಾವ ಮೆಕ್ಯಾನಿಕ್ ತೀರ್ಕೊಂಡ್ರು ಕೂಡ ಸಣ್ಣ ಕೆಲಸ ಮಾಡೋನಿರಲಿ, ಆಮೇಲೆ ದೊಡ್ಡವನಿರಲಿ, ಓನರ್ ಇರಲಿ, ಆಮೇಲೆ ಕೆಲಸ ಮಾಡೋನಿರಲಿ, ಅವ್ರಿಗೆ ಏನೋ ತೀರ್ಕೊಂಡ್ರೆ ನಮ್ಮ ಕಡೆಯಿಂದ ಮೆಕ್ಯಾನಿಕ್ ಕಡೆಯಿಂದ ಸಹಾಯಧನ ಮಾಡಿ ಅವರು ಎಲ್ಲರೂ ಎಷ್ಟು ಮಂದಿ ಇದ್ದಿದ್ದಾರೆ ಅಷ್ಟು ಮಂದಿ ಮಾಡಿ ಇಲ್ಲಂತಲ್ಲ ನಮ್ಮ ಅಗಲಿ ಹೋಗಿದ್ದವ್ರಿಗೆ. ಯಾಕಂದರೆ ಎಲ್ಲ ಇವತ್ತಿನ ದಿವಸ ಎಲ್ಲ ನಮ್ಮ ಟೂಲ್ ಮೆಕ್ಯಾನಿಕ್ ಎಲ್ಲ ಗ್ಯಾರೇಜ್ ಬಂದ್ ಮಾಡಿ ಇವತ್ತಿನ ದಿವಸ ನಮ್ಮ ಟೂಲ್ ಮೆಕ್ಯಾನಿಕ್ ಮನೆಗೆ ಬಂದಿದ್ವಿ. ಅದಕ್ಕೆ ಅಂದರೆ ಇನ್ನು ಮುಂದೆ ಏನಾದರೂ ಕೂಡ ನಾವು ಮೆಕ್ಯಾನಿಕ್ ಯಾರೇನಾದ್ರೂ ಅವ್ರಿಗೆ ನಾವು ಸಹಾಯಧನ ಮಾಡ್ತೀವಿ. ನಮ್ಮ ಕಡೆ ಆದಷ್ಟು ಇದಿಲ್ಲ, ಯಾವ ರಾಜಕಾರಣ ಇಲ್ಲ, ಏನಿಲ್ಲ. ನಮ್ಮ ಕಡೆ ನಾವು ಮೆಕ್ಯಾನಿಕ್ ಕಡೆದೇ ಮಾಡ್ಕೊತೀವಿ. ಯಾಕಂದರೆ ನಮಗೆ ಇವತ್ತಿನ ದಿವಸ ಬಿಟ್ಟಂದ್ರೆ ನಮ್ಗೆ ಭಾಳ ಎಲ್ಲ ಜನಾಂಗದವ್ರಿಗೆ ತ್ರಾಸ ಆಗಿಬಿಟ್ಟದ. ಯಾಕಂದರೆ ಒಳ್ಳೆ ಮೆಕ್ಯಾನಿಕ್ ಇದ್ದ ಪಾಪ ಅವ್ರಿಗಷ್ಟಿಗೆ ಏನು ನಮ್ಮ ಇದಾಗಿದೆ ಏನಾಗಿದೆ ವಿವರಬಲ್ಲ. ಈಗೇನಂದರೆ ನಾವು ಇನ್ನು ಬಂದರೆ ಸ್ವಲ್ಪ ಅಷ್ಟಿಗೆ ನಮ್ಮ ಅಲ್ಲ ಸರ್, ಅಂದಾಜು ಮಾನವಿಯಲ್ಲಿ ಎಷ್ಟು ಮೆಕ್ಯಾನಿಕ್ ಶಾಪ್ಗಳಿದಾವೆ ಸರ್? ಕನಿಷ್ಠ ಒಂದು 100 ಮ್ಯಾಗ ಇದಾವೆ. 100 ಇದಾವೆ. ಈಗ ಅಂದರೆ ಟೋಟಲ್ ಕಾರ್ಮಿಕರು ಎಷ್ಟಿದ್ದಾರೆ ಸರ್ ಮೆಕ್ಯಾನಿಕ್? ಕಾರ್ಮಿಕರು ಅಂದರೆ ಒಂದು 140 ಕಾರ್ಮಿಕ ಸಿಗ್ನೇವಲ್ಲಿ ಟೋಟಲ್ ಸರ್ ಎಲ್ಲ 140 ಸರ್. ಈಗ ನೀವು ಒಂದು ನಿಮ್ಮ ಆತ್ಮೀಯ ಮಿತ್ರ ಅಥವಾ ಒಬ್ಬ ಮೆಕ್ಯಾನಿಕ್ ಅಂತ ಹೇಳಿದ್ರೆ ಅವರು ತಿರ್ಕೊಂಡೋಸ್ಕರ ಇವತ್ತೆಲ್ಲ ನೀವು ಎಲ್ಲ ಪೂರ ಮಾನಿ ಸೈಕಲ್ ಮೋಟರ್ ಮೆಕ್ಯಾನಿಕ್ ಬಂದ್ ಮಾಡಿ ಸರ್. ಯಾಕಂದರೆ ನಮ್ಮ ಒಂದು ಪರಿವಾರ ಇದ್ದಂಗೆ ಅದು, ನಮ್ಮ ಒಂದು ಪರಿವಾರ ಇದ್ದಂಗೆ ಇದು ಸೈಕಲ್ ಮೋಟರ್ ಮೆಕ್ಯಾನಿಕ್ ಅಂದರೆ ಯಾರೇ ಇರಲಿ ನಮ್ಮ ಪರಿವಾರ ಇದ್ದಂಗೆ ಅದು. ಅದಕ್ಕೆ ನಾವು ನಮ್ಮ ಮನೆಗೆ ಅಲ್ಲಿ ಹೋದ ಸಂಬಂಧ ಇಲ್ಲ, ನಮ್ಮ ಮನೆಗೆ ಆಗ ಅಂತೇಳಿ ನಾವು ದುಃಖ ಬರುತ್ತಾ. ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ ಕನಿಷ್ಠ ಒಂದು 45 ಇರ್ಬೋದು ರೀ. ಎಷ್ಟು ಜನ ಸರ್? ಮಕ್ಕಳು ಎಷ್ಟು ಜನ? ಅವರು ಮಕ್ಕಳಾಗಿಲ್ಲ ಸರ್. ಈಗ ನಿಮ್ಮ ಯೂನಿಯನ್ನಿಂದ ಎಷ್ಟು ಸಹಾಯಧನ ಮಾಡಿದ್ವಿ ಸರ್? ದಾನ ಅಂತ ಇಷ್ಟೊಂದಿಲ್ಲ 25,000 ಮೇಲ್ಪಟ್ಟು ಮಾಡಿದ್ವಿ. ಅಂದರೆ ಪ್ರತಿಯೊಬ್ಬರು ಯಾರೇ ನಿಮ್ಮ ಕೈಲೇಶ್ ಮಾಡ್ತೀವಿ. ಇದಾಗಲಿ ಅವರಿಗೆ ನಿಮ್ಮ 40,000 ಮಾಡಿ, 25,000 ಮಾಡಿ, 30,000 ಮಾಡಿ, 20,000 ಕೊಟ್ಟು ಯಾರು ಎಷ್ಟು ನಿಮ್ಮ ಯೂನಿಯನ್ನಿಂದ ಅಂತ ನಾವು ಸಹಾಯಧನ ಮಾಡ್ತೀವಿ. ನಮಗೆ ನಮ್ಮ ಮನೆ ಅಂತ ಮಾಡ್ತೀವಿ ಅಷ್ಟೇ. ಯಾಕಂದರೆ ಹೋಗಿದ್ದವ್ರು ಅವರಲ್ಲ, ನಮ್ಮ ಮನೆಯಲ್ಲಿ ಹೋಗ್ಯಾರ ಅಂತೇಳಿ ಅದು ನಮಗೆಲ್ಲರೂ ಸಂಘದ ನಮ್ಮ ಸಂಘಗಳಿಂದ ಎಲ್ಲರೂ ಯಾವ ಮನೆಗಾದ್ರೆ ನಮ್ಗೆ ತ್ರಾಸ ಆದಂಗೆ ಅಂತೇಳಿ ನಾವು ಸಹಾಯಧನ ಮಾಡ್ತೀವಿ ಅಷ್ಟೇ. ನಮ್ಮ ಆತ್ಮೀಯ ಹಾಗೂ ಒಡನಾಟಿ ಕೂಡ ಹೌದು ತುಳಜರಾಮ್ ಸಿಂಗ್
ಟೂ ವೀಲರ್ ಯೂನಿಯನ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಆಟೋಮೊಬೈಲ್ಸ್ ವತಿಯಿಂದ ಎಲ್ಲರೂ ಕೂಡಿ ತಮ್ಮದೇ ಆದ ಸಹಾಯಧನವನ್ನು ಮಾಡಿ ತಮ್ಮದೇ ಆದ ಪ್ರೀತಿ ವಿಶ್ವಾಸ ಆತ್ಮೀಯತೆ ಮಾನವೀಯತೆ ಮುಖ್ಯವಾಗಿ ಕಾಯಕವೇ ಕೈಲಾಸವೆಂದು ನಂಬಿರುವಂಥ ಒಬ್ಬ ವ್ಯಕ್ತಿ ಈ ನಮ್ಮ ಒಂದು ಮಾನ್ವಿ ತಾಲೂಕಿನಲ್ಲಿ ಅಗಲಿದ್ದಾನೆ. ಅದಕ್ಕೆ ತುಂಬ ದುಃಖಕರ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ತಮ್ಮದೇ ಆದ ಶೈಲಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಹಾಡು ಕೂಡ ಅಂದರೆ ಒಬ್ಬ ಕಲೆಗಾರ ಹಾಡನ್ನು ಕೂಡ ಹಾಡುತ್ತಾ ತಮ್ಮ ವಿಶೇಷ ರೂಪವನ್ನು ಮಾನವ ಜನತೆಗೆ ತೋರಿಸಿದಂಥ ಒಬ್ಬ ವ್ಯಕ್ತಿ. ಅದೇ ರೀತಿ ನಮ್ಮ ಯೂನಿಯನ್ನಲ್ಲಿ ಏನೇ ತೊಂದರೆ ಆಗಿದೆ ಅಂದರೆ ಇವರಿಗೆ ತೊಂದರೆ ಆಗಿದೆ, ಹಣ ಹಿಂಗಾಗಿದೆ ಅಂದರೆ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮೊಟ್ಟಿಗೆ ನಿಂತಹ ಒಬ್ಬ ವ್ಯಕ್ತಿ ಈ ಒಂದು ಅಗಲಿಕೆಯಲ್ಲಿ ತುಂಬ ದುಃಖಕರವಾಗಿದೆ. ಯಾಕಂದರೆ ಒಂದು ಕಾಯಕವೇ ಕೈಲಾಸವೆಂದು ನಂಬಿರುವಂಥ ಒಬ್ಬ ವ್ಯಕ್ತಿ ತಮ್ಮದೇ ಆದ ಶೈಲಿಯಲ್ಲಿ ಕಾರ್ಯನಿರ್ವಹಿಸಿದ ವ್ಯಕ್ತಿ ನಮ್ಮ ಜೊತೆಗಿಲ್ಲ. ತುಂಬ ನೋವಾಗಿದೆ. ಯಾಕಂದರೆ ತಾನು ಮಾಡುವಂಥ ಜೀವನದಲ್ಲಿ ಕೆಲಸವನ್ನು ಮುಖ್ಯವೆಂದು ತಿಳಿದು ಭಾಗವಹಿಸಿದಂಥ ಮೆಕ್ಯಾನಿಕ್ ಯೂನಿಯನ್ ಅಸೋಸಿಯೇಷನ್ ವತಿಯಿಂದ ತಮ್ಮದೇ ಕೊಡುಗೆಯನ್ನು ನೀಡಿದಂಥ ತುಳಜುರಾಮ್ ಸಿಂಗ್ ಅವರು ಈ ಒಂದು ಸಾವಿನ ಸಂಗತಿ ತಿಳಿದಾಗ ದುಃಖ ನಮ್ಮ ಎಲ್ಲ ಮೆಕ್ಯಾನಿಕ್ಗಳಲ್ಲಿ ಉಂಟು ಮಾಡಿದೆ. ಅದೇ ರೀತಿ ಎಲ್ಲ ಮೆಕ್ಯಾನಿಕ್ ಬಾಂಧವರು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲವನ್ನೂ ಬದಿಗಿಟ್ಟು ಒಂದು ಮಾನವೀಯತೆಯ ದೃಷ್ಟಿಯಿಂದ ತಮ್ಮ ಕೆಲಸವನ್ನು ಬದಿಗಿಟ್ಟು ಬಂದ್ ಮಾಡಿ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ ಸಹೋದರರು, ಅಣ್ಣನವರು ಹಾಗೂ ನಮ್ಮ ಗುರು ಹಿರಿಯರು ತಮ್ಮ ಈ ಒಂದು ಭಾಗವಹಿಸಿದ ಕ್ಷಣಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸಂಘದ ಈ ಮಾನವೀಯ ನಡೆ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.